ಇನ್ನು ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚಿಸೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಪಶ್ಚಿಮ ಬಂಗಾಳದ ವೀಕ್ಷಕರಾಗಿ ಈಗ ಅಮಿತ್ ಶಾ ಅವರನ್ನ ಬಿಜೆಪಿ ಪಕ್ಷ ನೇಮಿಸಿದೆ. ಇನ್ನು ನಾಳೆ ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳಲಾಗ್ತಾ ಇದೆ. ಸಾಧ್ಯತೆಗಳಿವೆ. ನೂತನ ಶಾಸಕರ ಜೊತೆಗೆ ಒಂದು ರೌಂಡ್ ಸಭೆ ನಡೆಸ್ತಾರೆ ಅಮಿತ್ ಶಾ. ನಂತರ ನಾಳೆ ನಡೆಯುವಂಥ ಒಂದು ಸಭೆಯಲ್ಲೇನೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳಲಾಗ್ತಾ ಇದೆ. ಸೊ ಘೋಷ್ ಅವರ ಹೆಸರು ಅಥವಾ ಶಮೀಕ್ ಅವರ ಹೆಸರು, ಅದರ ಜೊತೆಗೆ ಪ್ರಮುಖವಾಗಿ ಇರುವಂಥ ಒಂದು ಹೆಸರು ಅಂದರೆ ಅದು ಸುವೇಂದು ಅಧಿಕಾರಿ. ಈಗ ಟಿ ಎಮ್ ಸಿಯನ್ನು ಬಿಟ್ಟು ಅವರು ಏನು ಬಿ ಜೆ ಪಿಯನ್ನು ಸೇರಿಕೊಂಡ್ರು, ಅದಾದ ನಂತರ ಬಿ ಜೆ ಪಿಯನ್ನು ಅಲ್ಲಿ ಅವರು ಮುನ್ನಡೆಸಿದಂತಹ ರೀತಿ ಸುವೇಂದು ಅಧಿಕಾರಿ. ಸೊ ಅದರಲ್ಲೂ ಕೂಡ ಇಷ್ಟು ಮಡಿಗೆ ಸ್ಥಾನಗಳನ್ನು ಬಂದಿದ್ದು ಈಗ ಬಿ ಜೆ ಪಿಗೆ ತಂದುಕೊಟ್ಟಂಥದ್ದು, ಇದೆಲ್ಲವಕ್ಕೂ ಕೂಡ ಸುವೇಂದು ಅಧಿಕಾರಿ ಅವ್ರಿಗೇನೆ ಆಶ್ರಯ ಸಲ್ಲಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅಲ್ಲಿ ಬಂಗಾಳದಲ್ಲಿ ಒಂದು ರೌಂಡ್ ಚರ್ಚೆಗಳಾಗ್ತವೆ. ಯಾಕಂದರೆ ಸುವೇಂದು ಅಧಿಕಾರಿ ಕೂಡ ಟಿ ಎಮ್ ಸಿಯಲ್ಲಿ ಇದ್ದಂಥವ್ರು. ಸೊ ಯಾವಾಗ ಅಲ್ಲಿ ಪಕ್ಷದಲ್ಲಿ ಸೈಡ್ಲೈನ್ ಮಾಡ್ತಾ ಇದ್ದಾರೆ, ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ಪನ್ನು ಅವರು ಅಭಿಷೇಕ್ ಅವರಿಗೆ ಕೊಡ್ತಾ ಇದ್ದಾರೆ, ಅವರ ಸಂಬಂಧಿಗೆ ಮಮತಾ ಬ್ಯಾನರ್ಜಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದಷ್ಟು ಚರ್ಚೆ ಇತ್ತು ನೋಡಿ. ಇನ್ನು ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಏನು ಸೋಲನ್ನು ಅನುಭವಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಮನೆಗೆ ಅಳವಡಿಸಿದ್ದಂಥ ಒಂದು ಭದ್ರತಾ ಗೇಟನ್ನು ಈಗ ಓಪನ್ ಮಾಡಿದ್ದಾರೆ. ಆಟೋಮೇಟೆಡ್ ಗೇಟ್ ಅದಿತ್ತು, ಅದನ್ನು ತೆರವುಗೊಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ಅವರ ಮನೆಗೆ ಅಳವಡಿಸಿದ್ದಂಥ ಆಟೋಮೇಟೆಡ್ ಗೇಟ್ ಇದು. ಅಂದರೆ ಸುರಕ್ಷತಾ ದೃಷ್ಟಿಯಿಂದ ಅವರು ಸಿ ಎಂ ಆಗಿದ್ದರಿಂದಾಗಿ ಅವರ ಸುರಕ್ಷತಾ ದೃಷ್ಟಿಯಿಂದ ಮಮತಾ ಬ್ಯಾನರ್ಜಿ ಅವರ ಒಂದು ಮನೆಗೆ ಒಂದು ಆಟೋಮೇಟೆಡ್ ಒಂದು ಸೆಕ್ಯೂರಿಟಿ ಗೇಟನ್ನು ಹಾಕಿದ್ರು. ಈಗ ಅದನ್ನು ಕೂಡ ತೆರವು ಮಾಡಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಯಾಕೆಂದರೆ ನಿನ್ನೆ ಅವರು ಈಗ ಶಾಸಕರಾಗಿಯೂ ಕೂಡ ಉಳ್ಕೊಂಡಿಲ್ಲ. ಯಾಕಂದರೆ ನಿನ್ನೆ ಅವರು ಸೋಲನ್ನು ಅನುಭವಿಸಿದ್ರು. ಅವರ ಭವಾನಿಪುರ ಕ್ಷೇತ್ರದಲ್ಲೇ ಅವರು ಸೋಲನ್ನು ಕಾಣಬೇಕಾಯಿತು. ಈಗ ಸಿ ಎಂ ಆಗಿಯೂ ಕೂಡ ಇನ್ನೇನಿಲ್ಲ ಅವರು. ಸೊ ಹಾಗಾಗಿ ಅವರ ಮನೆಗೆ ಅಳವಡಿಸಿದಂಥ ಒಂದು ಗೇಟನ್ನು ಕೂಡ ಈಗಾಗಲೇ ತೆರವುಗೊಳಿಸಿದ್ದಾರೆ ಅನ್ನುವಂಥದ್ದು. ಸೊ ಕೋಲ್ಕತ್ತಾದಲ್ಲಿರುವಂಥ ನಾವು ಪ್ರತಿನಿಧಿ ಪ್ರಮೋದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಮೋದ್, ಈಗ ಬಿ ಜೆ ಪಿಗೆ ಇರುವಂಥ ಚಾಲೆಂಜ್ ಅಂತ ಹೇಳಿದ್ರೆ ಈಗ ಅಲ್ಲಿ ಯಾರು ಸಿ ಎಂ ಆಗ್ತಾರೆ ಅಂತ ಹೇಳಿ, ಪ್ರಮುಖವಾಗಿ ಸಿ ಎಂ ರೇಸ್ನಲ್ಲಿ ಇರುವಂಥವ್ರು ಯಾರ್ಯಾರಿದ್ದಾರೆ ಪ್ರಮೋದ್? ಯಾರಿಗೆ ಹೆಚ್ಚು ಒಲವಿದೆ ಅಂತ ಹೇಳಿ ಅಲ್ಲಿ ಕಾಣುತ್ತೆ? ಸುವೇಂದು ಅಧಿಕಾರಿ ಆಗಲಿ, ಶಮೀಕ್ ಆಗಲಿ ಅಥವಾ ಘೋಷ್ ಅವರಾಗಲಿ. ಸೊ ಈಗ ಯಾರಿಗೆ ಪಟ್ಟ ಸಿಗಬಹುದು? ಈ ಬಗ್ಗೆ ಬಿ ಜೆ ಪಿಯಲ್ಲಿ ಯಾವ ರೀತಿಯಾಗಿ ಕಸರತ್ತುಗಳು ನಡೀತಾ ಇವೆ ಈಗ ಸದ್ಯಕ್ಕೆ ಪ್ರಮೋದ್? ರೆಹಮಾನ್, ಬಿಜೆಪಿ ಕಾರ್ಯಕರ್ತರಲ್ಲಿ ಸಹಜವಾಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ಯಾಕೆಂದರೆ ಸುವೇಂದು ಅಧಿಕಾರಿ ತಮ್ಮ ರಾಜಕೀಯ ಸಂಪೂರ್ಣ ಚುನಾವಣೆಯ ರಾಜಕೀಯ ಜೊತೆಗೆ ರಾಜಕೀಯ ಅಧಿಕಾರದ ರಾಜಕೀಯವನ್ನು ತ್ಯಾಗ ಮಾಡಿ ಬಿ ಜೆ ಪಿಗೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾತು. ಯಾಕೆಂದರೆ ಬಿ ಜೆ ಪಿಗೆ ಬರುವಂಥ ಸಂದರ್ಭದಲ್ಲಿ ಟಿ ಎಮ್ ಸಿಲಿ ಮಂತ್ರಿ ಆಗಿದ್ದರು. 5 ಇಲಾಖೆ ಸುವೇಂದು ಅಧಿಕಾರಿಯ ಬಳಿನೇ ಇತ್ತು. ಹೀಗಾಗಿ 5 ಇಲಾಖೆಯನ್ನು ಬಿಟ್ಟು ವಿಪಕ್ಷ ನಾಯಕನಾಗಿ ಶಾಸಕನಾಗೋದಕ್ಕೆ, ವಿಪಕ್ಷ ನಾಯಕನಾಗೋದಕ್ಕೆ ಅವ್ರು ಬಂದಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಅವರ ಆತ್ಮೀಯತೆ ಅಥವಾ ಅವರ ಆತ್ಮೀಯ ಸರ್ಕಲ್ನಿರುವಂಥ ಕಾರ್ಯಕರ್ತರು ಈಗ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿರೀಕ್ಷೆ ಇದೆ. ಜೊತೆಗೆ ಮತ್ತೊಂದು ಇಂಡಿಕೇಶನ್ಸ್ ಏನಂದರೆ ಈಗಾಗಲೇ ಅಮಿತ್ ಶಾ ಅವರನ್ನು ಇಲ್ಲಿ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ. ಅಮಿತ್ ಶಾ ಅವರ ತಂತ್ರಗಾರಿಕೆ ಮೇಲೆಗೆ ಅಥವಾ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ಸುವೇಂದು ಅಧಿಕಾರಿ 2 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದರು. ಸಹಜವಾಗಿ ನಂದಿಗ್ರಾಮದಿಂದ ಅವರು ಕಂಟೆಸ್ಟ್ ಮಾಡ್ತಾ ಇದ್ರು. ಕಳೆದ ಬಾರಿ ಕೂಡ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿನ ಸೋಲಿಸಿದ್ರು. ಇವತ್ತು ಈ ಬಾರಿ ನಂದಿಗ್ರಾಮದ ಜೊತೆಗೆ ಭವಾನಿಪುರದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ವಿರುದ್ಧ ಕಂಟೆಸ್ಟ್ ಮಾಡಿ ಅಲ್ಲೂ ಕೂಡ ಗೆದ್ದಿದ್ದಾರೆ. 2 ಕ್ಷೇತ್ರದಲ್ಲೂ ಕೂಡ ಅವರು ಗೆಲುವನ್ನು ಸಾಧಿಸೋ ಮೂಲಕ ಒಂದು ಹೊಸದೊಂದು ದಾಖಲೆಯನ್ನು ಮಾಡಿದ್ದಾರೆ. ಜೊತೆಗೆ ಮಮತಾ ಬ್ಯಾನರ್ಜಿಗೆ ಮುಖ್ಯ ಚಾಲೆಂಜರ್ ಆಗಿ ಅಂದರೆ ಚೀಫ್ ಕಂಟೆಸ್ಟೆಂಟ್ ಆಗಿ ಅವರು ಕೂಡ ಎಮರ್ಜ್ ಆಗಿರುವಂಥದ್ದು. ಸಹಜವಾಗಿ ನಾನೊಬ್ಬ ಮುಖ್ಯಮಂತ್ರಿಗೆ ಸರಿಯಾಗಿ ಫೈಟ್ ಮಾಡುವಂಥ ನಾಯಕತ್ವ ನನ್ನಲ್ಲೂ ಇದೆ ಅನ್ನುವಂಥ ಒಂದು ಛಾತಿಯನ್ನು ಅಥವಾ ಒಂದು ರಾಜಕೀಯ ಶಕ್ತಿಯನ್ನು ಈಗಾಗಲೇ ನಿರೂಪಣೆ ಮಾಡಿದ್ದಾರೆ. ಇದರ ಜೊತೆಗೆ ಬಿ ಜೆ ಪಿಯ ಹಿನ್ನೆಲೆಯನ್ನು ಅಥವಾ ಬಿ ಜೆ ಪಿಯ ಹೈಕಮಾಂಡ್ ಲೆವೆಲನ್ನು ಗಮನಿಸ್ತಾ ಇದ್ದರೆ ಸಾಕಷ್ಟು ಸರ್ಪ್ರೈಸ್ಗಳನ್ನು ನೀಡಿದೆ. ಹೀಗಾಗಿ ಈ ರೇಸ್ನಲ್ಲಿ ಬೇರೆ ಹೆಸರುಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂಥ ಭಟ್ಟಾಚಾರ್ಯ ಅವರ ಹೆಸರು ಕೂಡ ಇದೆ. ಜೊತೆಗೆ ಇಲ್ಲೊಂದು ಸ್ವಾಮೀಜಿ ಇದೆ, ಸೇವಾಶ್ರಮ ಸಂಘ ಅನ್ನುವಂಥ ಒಂದು ಸಂಘವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಹೇಗಿದ್ದಾರೋ ಇಲ್ಲೂ ಕೂಡ ಉತ್ಪಾಲ್ ಬ್ರಹ್ಮಚಾರ್ ಅನ್ನುವಂಥವರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಮತಗಳನ್ನು ಸೆಳೆಯೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಅವರ ಹೆಸರು ಕೂಡ ತೇಲ್ ಬರ್ತಾ ಇದೆ. ಬಟ್ ಅವ್ರಿಗೆ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಇದರ ಜೊತೆಗೆ ಸ್ವಪನ್ ದಾಸ್ ಗುಪ್ತಾ ಪತ್ರಕರ್ತರಾಗಿದ್ದಂಥವ್ರು, ಅವರ ಹೆಸರು ಕೂಡ ಮುನ್ನಲ್ಲಿದೆ. ಯಾಕೆಂದರೆ ಬಂಗಾಳನ ಇಲ್ಲಿನ ಪರಿಸ್ಥಿತಿಯನ್ನು, ಇಂದಿನ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಇಂಟೆಲೆಕ್ಚುಯಲ್ ಆಗಿರುವಂಥ ಒಬ್ಬ ವ್ಯಕ್ತಿತ್ವ ಅಥವಾ ನಾಯಕ ಬೇಕು ಅನ್ನೋಂಥದ್ದು ಒಂದು ಮಾತು. ಆದರೆ ಬೈ ಆ್ಯಂಡ್ ಲಾರ್ಜ್ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಿದಂಥ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿಯ ಹೆಸರು ಮುಂಚೂಣಿಯಲ್ಲಿದೆ, ಮುನ್ನಲ್ಲಿದೆ. ಹೀಗಾಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲವೂ ಗೊತ್ತಿರುವಂಥ ಬಿ ಜೆ ಪಿಯಲ್ಲಿ ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂಥ ಅನೇಕ ಮಾಹಿತಿಗಳು ಹೊರಗಡೆ ಬರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ನಾಯಕರಲ್ಲಿ, ಕಾರ್ಯಕರ್ತರಲ್ಲಿ ಸಾಕಷ್ಟು ಕುತೂಹಲ ಇದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಪ್ರಮೋದ್.